ಅಳಿಯಂದ್ರ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ಸಿರಿ ಮೊದ್ಲು ಹೆಂಗಿಂದ ಗೊತ್ತಾಯ್ತಾನೆ ನಿಮ್ಗೆ? ಏನೋ ಸ್ನೇಹನ್ ಮದುವೆ ಮಾಡ್ಕೊಂಡ್ಮೇಲೆ ಅವನೊಂದು ದಾರಿಗೆ ತಂದಿದ್ಲು. ಈಗ ಮತ್ತೆ ಕ್ವಾಪದ ಕೈಗೆ ಬುದ್ಧಿ ಕೊಟ್ಟು ಕೆರಳು ಗೂಳಿ ಆದ್ರೆ ಅವನ ಭವಿಷ್ಯ ಏನಾಯ್ತದೆ ಗೊತ್ತಾ? ಸ್ನೇಹ ಬದುಕಿರೋ ಗಂಟ ಸಾಧು ಇದ್ದಂಗಿದ್ದ ಅಳಿಯಂದ್ರು ಈಗ ಅವಳು ತೀರ್ಕೊಂಡ್ಮ್ಯಾಕೆ ಮತ್ತವ್ರ ಹಳೆ ಚಾಳಿನೇ ಶುರು ಮಾಡವ್ರೆ. ಸಚಿನ್ ಅವ್ರ ಅಪ್ಪನ ಮೇಲೆ ಕೈ ಮಾಡಿದ್ದೆ ನನ್ನ ತಲೆನಲ್ಲಿ ಇನ್ನ ಕೊರಿತಾ ಐತೆ. ಅವ್ರನ್ನ ಹೆಂಗಪ್ಪ ಮೊದ್ಲಂಗೆ ದಾರಿಗೆ ತರೋದು ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀವು ಕೆರಳ್ಸಕ್ ನೋಡ್ತಾ ಇದ್ದೀರಾ? ಅವ್ವ, ಅಂದಿದ್ದು ಆಯ್ತು, ಕೈ ಮಾಡಿದ್ದು ಆಯ್ತು, ಮತ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಹಂಗಲ್ಲ ಕಣವಿ, ಅವ್ರ ಮ್ಯಾಗ ಅವನು ಕೈ ಮಾಡಬಾರ್ದಾಗಿತ್ತು. ಇಂಥ ಸಣ್ಣ ಸಣ್ಣ ಸಮಸ್ಯೆನೆ ಮುಂದೆ ರಾಡಿಯಾಗಿ ತೊಂದರೆ ಕೊಡೋದು. ಹಸಿ ಕೋಪ ಕಡಿಮೆ ಮಾಡ್ಕೊಳಪ್ಪ ಅಂತ ಬುದ್ಧಿ ಹೇಳ್ಬೇಕು. ಆದ್ರೆ ಹೆಂಗ್ ಹೇಳೋದು? ಮೊದಲೇ ಅವನಿಗೆ ನನ್ನ ಮೇಲೆ ಕೋಪ ಅದೇ. ಬಾವಾ ನಿನ್ ಮೇಲೆ ಕೋಪ ಮಾಡ್ಕೊಂಡಿದಾರ? ಅಯ್ಯೋ, ಅವನ ಮದುವೆ ವಿಷಯ ಮಾತಾಡಕ್ ಹೋಗಿ ಹಿಂಗಾಯ್ತು. ಹೆಂಗಾರ ಮಾಡಿ ಅವನ ಕೋಪನ ಹೊಸಿ ಕಡಿಮೆ ಮಾಡಬೇಕು. ನಾನೇ ಅವನ ಫೋನಲ್ಲಿ ಮಾತಾಡ್ತೀನಿ. ಅವ್ವ, ನೀನ್ ಹೋಗಿ ಹೇಳಿದ್ರೆ ಅವ್ರು ನಿನ್ ಮಾತನ್ನ ಕೇಳ್ಬಿಡ್ತಾರ? ಕೇಳ್ತಾನೋ ಬಿಡ್ತಾನೋ, ಹೇಳೋದು ನಮ್ಮ ಧರ್ಮ ಆಟೆಯ. ಈಟೊಂದು ಹಸುವಿಕೊಂಡು ಎಲ್ಲೆಲ್ಲೋ ಸುತ್ತಾಡಬೇಡ. ಹೊತ್ತೊತ್ತಿಗೆ ಸರಿಯಾಗಿ ತಿನ್ನು. ಇಲ್ಲವಾ, ನಾನು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿವ್ನಿ, ಅದು ಸರಿಯಾಗಿ ಕೈ ಹಿಡಿದೆ ಅಲ್ದಾಡಂಗೆ ಮಾಡ್ತೈತೆ. ಅದೇನು ಅಂತ ಹೇಳಿ ಅಂದರೆ ನಾನು ಸಹಾಯ ಮಾಡ್ತೀನಿ. ಅದು ಮವಯ್ಯ, ನಾನು ನಮ್ಮವ್ರನ್ನ ಹುಡುಕ್ತಾ ಇವ್ನಿ. ಏನು ಹೇಳ್ತಾ ಇದ್ರಿ ಹೇಳಿ ಅಂದರೆ? ಸಿರಿ, ಮೊದಲು ಅಟ್ಟು ತುಂಬ ಚಿನ್ನ, ಆಮ್ಯಾಕೆ ಮಾತಾಡಿರಾಯ್ತು. ಇಲ್ಲವ, ನಾನು ಯಾವುದೋ ಭ್ರಮೆನಾಗೆ ಈ ಮಾತು ಹೇಳ್ತಾ ಇಲ್ಲ. ನಮ್ಮವ್ರು ದಿಟ್ಟವಾಗ್ಲೂ ಬದುಕವ್ರೆ. ನಾನು ಅವ್ರು ಹುಡ್ಕಾಡ್ದಾಗೆ ಅಲಿತಾವ್ನಿ. ಏನು ಹೇಳ್ತಿದ್ಯಪ್ಪ ನೀನು? ನಮ್ಮ ಸ್ನೇಹ ಬದುಕವಳ? ಇಲ್ಲವ, ನಮ್ಮ ಹೃದಯ ನಂಗೋಸ್ಕರ ಬದುಕೈತೆ, ನನಗಾಗೆ ಮಿಡಿತೈತೆ. ಅದೇಂದ್ರೆ ಏನು ಏನೋ ಮಾತಾಡ್ತಿದ್ದೀರಿ? ಇಲ್ಲ ಮಾವಯ್ಯ, ನಾನು ದಿಟನೇ ಹೇಳ್ತೇವನಿ. ನಮ್ಮವ್ರು ತೀರ್ಕೊಂಡಾಗ ಅವ್ರ ಹೃದಯನ ಇನ್ನೊಬ್ರಿಗೆ ಹಾಕವ್ರೆ. ಹೌದು, ಆ ವಿಷಯ ನಮಗೂ ಗೊತ್ತು. ಡಾಕ್ಟ್ರು ನಿಂತವ ಸಹಿ ತಕೊಂಡ್ರಲ್ಲ. ಹೌದವ, ಆದ್ರೆ ಆ ಹೃದಯನ ಇದೇ ಊರ್ನಾಗಿರೋ ಹುಡುಗಿಗೆ ಹಾಕವ್ರಂತೆ. ಆ ಹುಡುಗಿನೇ ನಾನು ಹುಡುಕ್ತಾ ಇರೋದು. ಏನೋ ನಮ್ಮ ಸ್ನೇಹ ಹೃದಯನ ಇದೇ ಊರ್ನಾಗ ಒಂದು ಹುಡುಗಿಗೆ ಹಾಕವ್ರ? ಈ ಇಸ್ಯ ಯಾನೆ ಗುಟ್ಟಾಗಿರ್ತೈತಲ್ಲ, ಇದಂಗ್ ನಿಮಗ್ ಗೊತ್ತು? ಈ ವಿಷಯನ ತಿಳ್ಕೊಬೇಕಂತಾನೆ ಆಸ್ಪತ್ರೆನ ಒಬ್ರು ಸಹಾಯ ತಗೊಂಡಿವ್ನಿ. ಅಂದರೆ ಆ ಹುಡುಗಿ ಯಾರು ಅಂತ ಗೊತ್ತಿರ್ತದೆ. ಯಾರು ಹೇಳಿ ಅಂದರೆ? ಇಲ್ಲ ಮಾವಯ್ಯ, ಆ ಹುಡುಗಿ ಇದೇ ಊರ್ ನೋಡೋದು ಮಾತ್ರ ಗೊತ್ತಾಗೈತೆ, ಆದ್ರೆ ಯಾರು ಅಂತ ಇನ್ನೂ ಗೊತ್ತೇ ಆಗ್ಲಿಲ್ಲ. ಡಾಕ್ಟ್ರನ್ನ ಕೇಳಿದ್ರೆ ಗೊತ್ತಾಯ್ತದಲ್ಲ. ಇಲ್ಲವ, ಆಗ್ಲೇ ಸಾನವ್ರು ಹೇಳ್ದಂಗೆ ಇದು ಚೆನ್ನಾಗಿ ಗುಟ್ಟಿನ ವಿಷಯ. ನಾನು ಆಸ್ಪತ್ರೆನಾಗ ಡಾಕ್ಟರ್ ಕಾಲಿಗೆ ಬಿದ್ದು ಕೇಳ್ಕೊಂಡ್ರು ಅವ್ರು ಯಾವ ಹುಡುಗಿ ಅಂತ ಹೇಳೇ ಇಲ್ಲ. ಯಾಕೋ ಯಾವತ್ತೂ ಇಲ್ಲದೆ ಇರೋ ಚಿಂತೆ ಇವತ್ತು ನಿನ್ನ ಮಗಳ ಕಾಡ್ತೈತೆ ಅಂತ ಅನಿಸ್ತೈತೆ ಕಣವ. ಜೀವನದಾಗೆ ಗುರಿ ಇರೋರಿಗೆ ಚಿಂತೆಗಳು ಕಾಡೋದು. ಹೆಂಗ್ ಬೇಕಾದ್ರೂ ಬದುಕತ್ತೀವಿ ಅನ್ನೋರಿಗೆ ಒಂದು ಎಕ್ಕದೆಲೆ ಸಾಕು. ನಾವು ಹಿಂಗೆ ಬದುಕು ತೋರಿಸ್ತೀವಿ ಅನ್ನೋರಿಗೆ
ಎಕರೆಗಟ್ಟಲೆ ಮನಸ್ಬೇಕು. ದೂರದೃಷ್ಟಿ ಇರೋರಿಗೆ ಕಣವ ದೂರದ ಯೋಚನೆ ಮಾಡೋಕ್ಕಾಗತ್ತು. ನೀನು ಭವಿಷ್ಯದ ಬಗ್ಗೆ ಕನಸು ಕಂಡಿರೋಳು, ಒಂದು ಗುರಿ ಮುಟ್ಟಬೇಕು ಅಂತ ಹಠ ಇಟ್ಕೊಂಡಿರೋಳು. ನಿನ್ನನ್ನು ಯಾವ ಚಿಂತೆಗಿಂತ ಏನೂ ಮಾಡೋಕ್ಕಾಗಕ್ಕಿಲ್ಲ. ಯೋಚನೆ ಮಾಡಬೇಡ. ನನಗೇನೋ ದೊಡ್ಡ ಕಷ್ಟ ಬಂದ್ಬಿಡ್ತೈತೆ ಅನ್ನೋ ಭಯ ನನಗಿಲ್ಲವ. ಆದರೆ ಒಳ್ಳೆ ದಾರಿನಾಗ ಹೋಗೋರ್ಗೆ ಯಾಕೆ ಈಟೊಂದು ಅಡೆತಡೆ ಅನ್ನೋದೇ ನನ್ನ ಬ್ಯಾಸ್ರ. ಅಲ್ಲ ಕಣವ, ನಾವು ಏನೂ ತಪ್ಪು ಮಾಡಲಿಲ್ಲ ಅಂದ್ರೂ ಯಾಕೆ ಜನ ನಮ್ಮನ್ನ ನೆಮ್ಮದಿಯಾಗಿರಕ್ಕೆ ಬಿಡೋಕ್ಕಿಲ್ಲ? ಸಾನಾ, ಹಣ್ಣಿರೋ ಮರಕ್ಕೆ ಕಲ್ಲು ಬೀಳೋದು, ಮುಂದೆ ಹೋಗೋರ್ನೆ ಕಾಲಿಡ್ದು ಎಳೆಯೋದು. ಯಾರಿಲ್ಲಿ ಗಟ್ಟಿಯಾಗಿ ನಿಂತ್ಕೋತಾರಲ್ಲ ಅವ್ರದ್ದೇ ಗೆಲುವು. ನಿನ್ನ ಮಗಳು ಇದನ್ನೆಲ್ಲ ಎದುರಿಸಿ ಗಟ್ಟಿಯಾಗಿ ನಿಂತ್ಕೋತಾಳೆನವ? ಅನುಮಾನನೇ ಬೇಡ. ನೀನು ಈ ಪುಟ್ಟಕ್ಕನ ಮಗಳು, ನಿನ್ನ ಹೆಸರು ಸಾನಾ. ಆದರೆ ನಿನ್ನ ಆತ್ಮದಾಗೆ ದೃಢ ಸಂಕಲ್ಪ ಐತೆ. ಇವೆರಡು ನಿನ್ನ ಜೊತೆ ಇರುವಾಗ ಯಾಕೆ ಹೆದರಿಕೆ? ಹಾಂ, ಯೋಚನೆ ಮಾಡಬೇಡ. ಸಾಧನೆ ಮಾಡೇ ಮಾಡ್ತೀಯ, ನಿಂದೇ ಗೆಲುವು. ನಾನೇನು ತಾಯಿಯಾಗಿ ಹೇಳ್ತಾ ಇದ್ದೀನಿ ಕಣವಿ. ನಿನ್ನಂಥ ಒಳ್ಳೆ ಮನಸ್ಸಿರೋ ಮಗಿಗೆ ಒಳ್ಳೇದಾಗೇ ಆಯ್ತದೆ. ನಿಮ್ಮ ಅವ್ವನ ಮೆಸ್ ಹೆಂಗೆ ಕೈ ಹಿಡಿತೋ ಹಂಗೆ ಆ ಮೆಸ್ ನಿನ್ನೂ ಕೈ ಹಿಡಿತದೆ. ಯೋಚನೆ ಮಾಡಬೇಡ. ಕೆಲಸದಾಗೆ ನಿಷ್ಠೆ ಇಟ್ಟು ದುಡಿ, ಇನ್ನೆಲ್ಲ ನಿನ್ನೆ ಹುಡುಕ ಬರ್ತದೆ. ಹೋಗು. ನೀನೇ ನನ್ನ ಬಲ ಕಣವ.